ನಮಸ್ತೆ ಎಲ್ಲರಿಗೂ. ನಿನ್ನೆಯ ವಿಡಿಯೋದ ಮುಂದುವರಿದ ಭಾಗ. ಸೊ ನಿಮಗೆ ಗೊತ್ತಿರ್ಬೋದು, ನನಗೆ ಎಲ್ಲರೂ ಕಾಲ್ ಮಾಡಿ ಹೇಳಿದ ಪ್ರಕಾರ ನಿಮಗೆ ತೊಂದರೆ ಕೊಟ್ಟಿದ್ದು ಪ್ರಶಾಂತ್ ಅಲ್ವಾ, ನೀವು ಯಾಕೆ ಮಹೇಶ್ ಅಣ್ಣನನ್ನು ಟಾರ್ಗೆಟ್ ಮಾಡ್ತೀರಿ, ಪ್ರಶಾಂತ್ ಬಗ್ಗೆ ಮಾತಾಡಿ ಅಂತ ಹೇಳಿದರು. ಅವತ್ತು ಪ್ರಶಾಂತ್ ಅಂತ ಹೇಳುವಾಗ ಪ್ರಶಾಂತದ ವಿಚಾರ ಬಿಡಿ, ನೀವು ಹೋರಾಟದ ಬಗ್ಗೆ ಮಾತಾಡಿ ಅಂತ ಹೇಳಿದರು. ಸೊ ನನಗೆ ಅನಿಸಿತು, ಚಿಂತನೆ ಮಾಡುವಾಗ ಎಲ್ಲದಕ್ಕೂ ಮೂಲ ಕಾರಣ ಪ್ರಶಾಂತ್. ಅವ್ರ ಬಗ್ಗೆನೇ ಮಾತಾಡೋಣ, ಏನಾಗಿದೆ ಇವರಿಗೆಲ್ಲ ಕ್ಲಾರಿಫಿಕೇಷನ್ ಬೇಕಲ್ಲ, ನಮ್ಮ ನಡುವೆ ಏನು ರಿಲೇಷನ್ಶಿಪ್ ಅಂತ. ನನಗೆ ಇದೆಲ್ಲ ನಿಮಗೆ ಪ್ರೂವ್ ಮಾಡಬೇಕಾದ ಅಗತ್ಯ ಇಲ್ಲ ಆ್ಯಕ್ಚುಲಿ. ಬಟ್ ಏನು ನಡೆದಿದೆ ಘಟನೆ ಅಂತ ಗೊತ್ತಾಗಬೇಕಲ್ಲ, ಯಾಕಂದರೆ ಏನೇನೋ ಸ್ಪ್ರೆಡ್ ಆಗ್ತಾಯಿದೆ. ಆ ಮ್ಯಾಟ್ರ್ ಫೆಬ್ರವರಿ 5ಕ್ಕೆ ಕ್ಲೋಸ್ ಆದಮೇಲೆ, ಪ್ರಸನ್ನಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟ ಮೇಲೆ ಮತ್ತೆ ಅದು ಇದು ರನ್ ಆಗ್ತಾ ಇದೆ ಅಂದರೆ ಅದರ ಹಿಂದೆ ಒಂದು ದೊಡ್ಡ ಟಾರ್ಗೆಟ್ ಇದೆ. ಈಗಂತ ಟಾರ್ಗೆಟ್ ನಾನಲ್ಲ, ಈಗ ಟಾರ್ಗೆಟ್ ಪ್ರಸನ್ನಕ್ಕ. ಸೊ ಅನಿತನನ್ನು ಹೇಗಾದರೂ ಹೊರಗೆ ಹಾಕಿ ಆಯಿತು, ನೆಕ್ಸ್ಟು ಪ್ರಸನ್ನ ರವಿಯವರನ್ನು ಹೇಗೆ ಹೊರಗೆ ಹಾಕ್ಬೋದು ಅಂತ ಒಂದು ಷಡ್ಯಂತ್ರ ನಡೀತಿದೆ. ಸೊ ನಾನು ರವಿಯವರಿಗೆ ಕಾಲ್ ಮಾಡಿದೆ ನಿನ್ನೆ, ಪ್ರಶಾಂತ್ ಬಾಯಿಂದ ಒಮ್ಮೆ ಬಿಡಿಸಿ, ಈ ಫೇಕ್ ಚಾಟ್ಗಳ ಇದು ಹಳೆ ಚಾಟ್ ಅಂತ ಲೀಕ್ ಆಗಿದ್ದಂತೆ. ಇವರು ಲೀಕ್ ಮಾಡೋಕ್ಕೆ ಅದೇನು ಚಾಟ್ ನನ್ನ ಮೊಬೈಲಿಂದ ಕಳಿಸಿದ್ರೆ ತಾನೇ ಲೀಕ್ ಆಗೋದು. ಪ್ರಶಾಂತ್ ಮೊಬೈಲಿಗೆ ಅದು ಬಂದಿರಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ನಾನು ಕಳಿಸಿದರೆ ತಾನೇ ಪ್ರಶಾಂತ್ ಮೊಬೈಲಿಗೆ ಬಂದಿರೋದು. ಇವರ ಈ ಆಟವನ್ನೆಲ್ಲ ನಿಲ್ಲಿಸೋಕ್ಕೆ ನನ್ನಲ್ಲಿ ಪ್ರಶಾಂತ್ ಮಾತಾಡಲ್ಲ. ಏನಾದರೂ ಮಾತಾಡಬೇಕಿದ್ರೆ ರವಿಯವ್ರ ಥ್ರೂನೇ ಮಾತಾಡಬೇಕು. ರವಿಯವರು ಕಾಲ್ ಮಾಡಿದರು, ಫಸ್ಟಿಗೆ ಪಿಕ್ ಮಾಡಿಲ್ಲ, ಮತ್ತು ಅವರಾಗಿ ಮಾತಾಡಿದರು. ಅವ್ರು ಒಂದೇ ವಿಷಯ ಹೇಳಿದ್ದು, ನಾನು ಆ ಮೀಟಿಂಗ್ ಆದಮೇಲೆ ಅನಿತಾ ಅವರ ವಿಷಯದಲ್ಲಿ ಇಲ್ಲ, ಯಾರು ಕಾಲ್ ಮಾಡಿದ್ರು ಅವ್ರು ಪಿಕ್ ಮಾಡಲ್ಲ, ಯಾರು ಮೆಸೇಜ್ ಮಾಡಿದ್ರು ಅವ್ರು ರಿಪ್ಲೈ ಮಾಡಲ್ಲ. ಸೊ ಅದಕ್ಕೆ ಕ್ಲಾರಿಫಿಕೇಷನ್ ಮುಗೀತು. ಪ್ರಶಾಂತ್ ಕಡೆಯಿಂದ ಒಂದೇ ಒಂದು ರಾಂಗ್ ಇನ್ಫಾರ್ಮೇಷನ್, ಕಮ್ಯುನಿಕೇಷನ್ ಆಗಿಲ್ಲ. ಮತ್ತೆಲ್ಲ ಕ್ರಿಯೇಟ್ ಮಾಡಿದ್ದು ಯಾರು, ಅಲ್ಲಿ ಉಳಿದಿರೋ ಎರಡೇ ವ್ಯಕ್ತಿಗಳು, ಅಣ್ಣಾ ಬಾಂಡ್ ಆ್ಯಂಡ್ ವಿಜಯನಾರಾಯಣ್. ಸೊ ನಿಮಗೆ ಊಹಿಸ್ಬೋದು ಇನ್ನು ಅವುಗಳು ಏನೆಲ್ಲ ಮಾಡ್ತವೆ ಅಂತ. ಕಿತಾಪತಿ ಮುಂದೆ ನೋಡೋಣ. ಇದೆ, ಇಬ್ಬರಿಗೂ ಇದೆ ಮಾರಿ ಹಬ್ಬ. ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ, ಮಾರ್ಚ್ 1 ಕಳೀಲಿ, ಮತ್ತೆ ಬಂದು ಇಬ್ಬರಿಗೆ ಹೆಂಗೆ ಮಾಡ್ತೀನಿ ನೋಡಿ, ಇಬ್ಬರನ್ನು ಮದುವೆ ಮಾಡಿಸಿಬಿಡ್ತೀನಿ. ನನ್ನ ಮತ್ತು ಪ್ರಶಾಂತ್ ನಡುವೆ ಇಲ್ಲ ಸಲ್ಲದ ಅಪವಾದಗಳನ್ನು ಸೃಷ್ಟಿ ಮಾಡ್ತಿರೋ ಈ ಇಬ್ಬರು ಕುತಂತ್ರಿಗಳಿದ್ದಾರಲ್ಲ, ಈಗ ಸಾಥ್ ಕೂಡ ಹರಿಣಾಕ್ಷ ಶೆಟ್ಟಿ, ಮತ್ತು ಅವಳು ಶೈಲಜಾ ಹೋದ್ಲೇನೋ, ಅವಳನ್ನು ಕಾಣಿಸ್ತಾ ಇಲ್ಲ. ಅನೀಶ್ ಕೂಡ ಹಿಂದೆ ವರ್ಕ್ ಮಾಡ್ತಾಯಿದ್ದಾನೆ ಇದರದ್ದು, ಆಯಿತಾ. ಸೊ ಇವರಿಗೆಲ್ಲ ಇದೆ ಮಾರಿ ಹಬ್ಬ. ಮಾರ್ಚ್ 1 ಕಳೀಲಿ, ಯಾಕಂದರೆ ನನ್ನ ಅಕ್ಕನ ಮನೆಯವರೆಲ್ಲ ಇದು ಬ್ಯುಸಿಯಾಗಿದ್ದಾರೆ ಅವರು, ಫ್ಯಾಮಿಲಿ ಕೂಡ. ಯಾಕಂದರೆ ಎಲ್ಲ ದೊಡ್ಡಕ್ಕೆ ಟೀಚರ್, ಅವಳು ಎಕ್ಸಾಮ್ ಬ್ಯುಸಿಯಲ್ಲಿದ್ದಾಳೆ. ಎರಡನೇಕ್ಕ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದಾಳೆ, PU ಎಕ್ಸಾಮ್ ನಡೀತಾ ಇದೆ, ಮಕ್ಕಳಿಗೂ ಎಕ್ಸಾಮ್ ನಡೀತಿದೆ. ಸೊ ಈ ನಡುವೆ ಯಾರಿಗೂ ತೊಂದರೆ ಕೊಡೋದು ಬೇಡ ಅಂತ ನಾನು ಸುಮ್ಮನಾಗಿದ್ದೀನಿ. ಪ್ರಶಾಂತದ್ದು ಫುಲ್ ಡೀಟೇಲ್ಸ್ ನನ್ನ ಕಡೆ ಇದೆ, 1 ತಿಂಗಳಿಂದ ನಾನು ತೆಗೆದು. ಇವತ್ತು ಪ್ರಶಾಂತ್ ಎಷ್ಟು ಗಂಟೆಗೆ ಯಾವ ಹೋಟೆಲಿಗೆ ಹೋಗಿ ತಿಂಡಿ ತಿಂತಾರೆ, ಎಷ್ಟು ಗಂಟೆಗೆ ಮನೆಗೆ ಬರ್ತಾರೆ ಅಂತ ನಂಗೆ ಅಲ್ಲಿಂದ ಇಮ್ಮಿಡಿಯೇಟ್ ಅಪ್ಡೇಟ್ ಸಿಗುತ್ತೆ, ಆಯಿತಾ. ಬಟ್ ನಾನು ಪ್ರಶಾಂತದೊಂದು ಮಗಳಿದ್ದಾಳಲ್ಲಿ ಚಿಕ್ಕದು, ಅವಳ ಎಕ್ಸಾಮ್ ನಡುವೆ ಈ ಥರ ಒಂದು ಗೊಂದಲ ಬೇಡ. ನನಗೇನು ಹುಡ್ಕೊಂಡು ಹೋಗ್ಲಿಕ್ಕೆ 5 ನಿಮಿಷದ ಕೆಲಸ. ನಾನು ಆಲ್ರೆಡಿ ಮನೆ ನೋಡಿನೂ ಇಟ್ಟಿದ್ದೀನಿ, ಆಯಿತಾ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಯಾವ ಹೊಸ ಮನೆ ಚೇಂಜ್ ಮಾಡಿದ್ದಾರೆ ಎಲ್ಲ ನನಗೆ ಗೊತ್ತು. ಎಲ್ಲ ಡೀಟೇಲ್ಸನ್ನು ನಾನು ಅವರ ಬಾಯಿಂದಲೇ ಬಿಡಿಸ್ಬೇಕು ಅಂತ ಇದ್ದೀನಿ. ಆದರೆ ಮಾರ್ಚ್ ಕಳೀಲಿ, ಯಾವುದಕ್ಕೂ ಮಾರ್ಚ್ವರೆಗೆ ನನಗೆ ತುಂಬ ಕೆಲಸ ಇದೆ. ಸೊ ಹೆಚ್ಚಿನ ಡೀಟೇಲ್ಸ್ ಏನು ಹೇಳಲ್ಲ. ಮತ್ತು ಇನ್ನೊಂದು ವಿಚಾರ, ದಿನೇಶ್ ಗಾಣಿಗರಿಗೆ ನನ್ನ ಪರವಾಗಿ ಒಬ್ಬರು ಕಾಲ್ ಮಾಡಿದ್ದಾರೆ. ನನಗೆ ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆಯವರು ನನಗೆ ತುಂಬ ಆತ್ಮೀಯರು. ಅವರು ಪತ್ರಕರ್ತರು, ಇವರ ಆಟ್ಬಿಟ್ಟು ಯೂಟ್ಯೂಬರ್ ಅಲ್ಲ, ಪತ್ರಕರ್ತರು. ಮೊನ್ನೆ ಚಕ್ರವರ್ತಿ ಅವರಲ್ಲಿ ಮಾತಾಡಿದ್ದಾರೆ. ಅವರು ನನಗೆ ಎಲ್ಲ ವಿಷಯ ತಿಳ್ಕೊಂಡು, ಮೊನ್ನೆ ಏನೋ ಇದಕ್ಕೆ 1 ವರ್ಷದಿಂದ ಕಾಂಟ್ಯಾಕ್ಟ್ ಇರಲಿಲ್ಲ ಅವರು, ಸಣ್ಣ ಪುಟ್ಟ ನಮ್ಮ ನಡುವೆ ಒಂದು ಜಗಳ ಆಗಿತ್ತು. ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ ಕೇಳಿದಕ್ಕೆ ನಾನು ಅಂದ್ಕೊಂಡೆ ಸೌಜನ್ಯ ಪ್ರಕರಣ. ನಾನು ವಿಷಯಕ್ಕೆ ಬಂದಾಗ ಅವರಿಗೆ ನಾನು ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟೆ. ನನಗೆ ಈ ಮೆಸೇಜ್ ಮಾಡೋದು ಯಾರು ಇವನು ಅಣ್ಣಾ ಬಾಂಡ್ ಅಂತ ಕೇಳಿದ್ದಾರೆ ಅವರು. ಸೊ ಅವರೊಂದು ಹೆಸರು ಇಟ್ಟಿದ್ದಾರೆ, ನಾವು ಅಣ್ಣಾ ಬಾಂಡಿಂದ ಹೆಸರು ಎಣ್ಣೆ ಬಾಂಡ್ ಮಾಡೋಣ ಅಂತ. ಸೊ ಅವನು ಅಣ್ಣಾ ಬಾಂಡಲ್ಲ, ಅವರಿಗೆ ಉರಿತಾ ಒಂದು, ಯಾರಿಗೂ ಉರಿತದೆ ರೀ ಆ ಮೆಸೇಜ್ ಎಲ್ಲ ನೋಡಿದರೆ. ಡಿ ಗ್ಯಾಂಗಿನವರು ಅಷ್ಟು ಕಮೆಂಟ್ ಹಾಕಿದ್ದಾರೆ ನೋಡಿ, ಇವನಿಗೆ ಕಾನೂನಿನ ಭಯ ಇಲ್ವಾ, ಇವನೇನು ಬಿಹಾರದಲ್ಲಿ ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅಂದರೆ ಏನು ತಿಳ್ಕೊಂಡಿದ್ದಾನೆ ಅವನು. ನನಗೆ ಗೊತ್ತು ಅವನಿಗೆ ಪೆಟ್ರೋಲ್, 1 ಲೀಟ್ರ್ ಪೆಟ್ರೋಲ್ ತಗೊಳ್ಳಿಕ್ಕೂ ಗತಿ ಇಲ್ಲ ಅವನಿಗೆ. ಒಂದು ಸೋಪ್ ತಗೊಂಡು, ಒಂದು 5 ರೂಪಾಯಿದು ಮೆಡಿಮಿಕ್ಸ್ ಸೋಪ್ ತಗೊಂಡು ಸ್ನಾನ ಮಾಡಲಿಕ್ಕೆ ಗತಿ ಇಲ್ಲದವನು. ಅವನು ಹೇಳ್ತಾನಲ್ಲ, ಊಟಕ್ಕೆ 36 ಜನ ಹೋಟೆಲಲ್ಲಿ ಇಟ್ಕೊಂಡಿದ್ದಾನೆ. ಆ ಕ್ಲೀನರ್ ಕೆಲಸ ಅಲ್ಲಂದರೆ ವೆಯ್ಟರ್ ಕೆಲಸ ಅವನಿಗೆ, ಬೇರೆ ಏನು ಕೆಲಸ ಇಲ್ಲ ಅಲ್ಲಿ ಮುಂಬೈಯಲ್ಲಿ. ಅಂದರೆ ನಮ್ಮ ಇವರೇ ಅನೀಶೆ ಅವರಿಗೆ ಒಂದು ದುಡ್ಡಿನ ಸಹಾಯ ಕೇಳೋಕೆ ಹೇಳಿದಾರಂತೆ. ಇಲ್ಲ ಮಾರೆ, ನನ್ನಲ್ಲಿ 5 ಪೈಸೆ ಇಲ್ಲ, ಎಲ್ಲ ಹೋರಾಟಗಾರರು ದುಡ್ಡು ತಗೊಂಡು, ಮೇ ಬಿ ವಿಜಯನಾರಾಯಣ ತಗೊಂಡಿರ್ಬೋದು, ಬಾಯ್ಬಿಡ್ತಾ ಇಲ್ಲ, ವಾಪಸ್ ಕೊಡ್ತಾ ಇಲ್ಲ ಅಂತ. ಸೊ ಈ ಹೋರಾಟಗಾರಲ್ಲಿ 5 ಪೈಸೆ ಇಲ್ಲ ಸತ್ಯ ಹೇಳಿದರೆ. ಇನ್ನೊಂದು ಏಪ್ರಿಲ್ 14 ರಕ್ತದಾನ ಶಿಬಿರ, ಅದರದ್ದು ಕರೆಕ್ಟು ಈ ರಕ್ತವನ್ನು ತಗೊಂಡೋಗಿ ಸೌಜನ್ಯ ಹೆಸರಲ್ಲಿ ರಕ್ತದಾನ ಶಿಬಿರ ಮಾಡಿದ್ದಾರೆ. ಈ ರಕ್ತವನ್ನು ತಗೊಂಡೋಗಿ ಎಲ್ಲಿ ಮಾರ್ತಾರೆ ಅಂತ ಕರೆಕ್ಟು ನೋಡಬೇಕು. ಅದು ಹಾಸ್ಪಿಟಲಿಗೆ ಸಿಗುತ್ತಲ್ಲ, ಅಂದರೆ ದುಡ್ಡಿಗೋಸ್ಕರ ಮಾರ್ತಾರೆ ಇವರು, ದುಡ್ಡಿಲ್ಲ ಅಂದರೆ ಅಂಥ ಜಂತುಗಳಿವುಗಳು. ಇನ್ನು ಮಹೇಶಣ್ಣನ ಮನೆಯಲ್ಲಿರುವ ಯಕ್ಷಗಾನಕ್ಕೆ ಟಿಕೆಟ್ ಇಲ್ಲ ಪುಣ್ಯಕ್ಕೆ, ಇಲ್ಲಾಂದರೆ ಅದಕ್ಕೂ ಟಿಕೆಟ್ ಇಟ್ಟು ದುಡ್ಡು ಮಾಡ್ತಿದ್ರು. ಸೊ ಇದೊಂದು ದುಡ್ಡು ಮಾಡುವ ದಂಧೆ. ನಾನು ಹಳೇದು ಕೆಲವೆಲ್ಲ ದುಡ್ಡಿನ ವಿಷಯಗಳೆಲ್ಲ ನನಗೆ ಸಿಕ್ಕಿದೆ, ದಾಖಲೆ ಕಲೆಕ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ನಾನು ಅದು ಪ್ರೂವ್ ಮಾಡ್ತೀನಿ ಹೇಗೆ ಅಂತ,
ಆಯಿತಾ. ನನ್ನ ವಿಷಯಕ್ಕೆ ಬಂದರೆ ಇಂಥೊಂದು 10-20 ವೀಡಿಯೋಗಳು ಡೈಲಿ ಬರುತ್ತೆ, ಆಯಿತಾ. ಟೈಮ್ ಇದ್ದಾಗೆಲ್ಲ ಮಾಡ್ತೀನಿ. 5 ನಿಮಿಷ ಬ್ರೇಕ್ ತೊಗೊಂಡು ಮಾಡಲಿ, ನನಗೆ ಏನು ಕೆಲಸ ಇಲ್ಲ. 5 ನಿಮಿಷ ವೀಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು, ಇದು ಮಾಡೋದು ಅಷ್ಟೇ, ಕ್ಲೋಸ್. ನಾನೇನು ಫಿಲ್ಟ್ರ್ ಹಾಕಿ ವಾಯ್ಸ್ ಓವರೆಲ್ಲ ಕೊಟ್ಟು ಏನು ಟೈಮ್ ಸ್ಪೆಂಡ್ ಮಾಡಲ್ಲ. ಸೊ ದಿನಕ್ಕೊಂದು 10 ನಿಮಿಷ ಸ್ಪೆಂಡ್ ಮಾಡ್ತೀನಿ ಸೌಜನ್ಯ ಹೋರಾಟಗಾರಕ್ಕೆ. ನನ್ನ ಉದ್ದೇಶ ಒಂದೇ, ಸತ್ಯ ದರ್ಶನ ಆಗಬೇಕು, ಸತ್ಯ ಜಗತ್ತಿಗೆ ತಿಳಿಸ್ಬೇಕು. ನಾನು ಬಿ ಗ್ಯಾಂಗಿಂದ ಬಿಟ್ಟಿದ್ದೀನಿ, ಡಿ ಗ್ಯಾಂಗ್ ಸೇರಿಲ್ಲ, ಈಗ ನಡುವಲ್ಲಿದ್ದೀನಿ. ಎರಡೂ ಪಾರ್ಟಿಯವರನ್ನು ನಾನು ವಿಮರ್ಶೆ ಮಾಡ್ತೀನಿ, ಎರಡೂ ಕಡೆಯಿಂದ ನಾನು ಇನ್ಫಾರ್ಮೇಷನ್ ತೊಗೊಳ್ತೀನಿ. ನನಗೆ ಏನು ಅನಿಸ್ತದೋ ಅದನ್ನು ಹೇಳ್ತೀನಿ. ಬೇಕಾದರೆ ತಗೊಳ್ಬೋದು, ಬಿಟ್ಟರೆ ಬಿಡಿ ಅಷ್ಟೇ.